ನಾನು ಬಿಜೆಪಿಯ ಕಾರ್ಯಕರ್ತ, ನಿತಿನ್ ನನ್ನ ಬಾಸು. ನಮ್ಮಲ್ಲಿ ಮೆಂಬರ್ಶಿಪ್ಗಿಂತ ರಿಲೇಶನ್ಶಿಪ್ಗೆ ಮಹತ್ವ ಇದೆ. ಆದರ್ಶ ಬದಲಾಗದು ಎಂದ ಪ್ರಧಾನಿ ನರೇಂದ್ರ ಮೋದಿ. ಯಾರು ಹೇಳಿದ್ದನ್ನ? ದೇಶದ ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಹೇಳ್ತಾರೆ. ನನ್ನ ಬಾಸು ಅಂದ್ರೇನು? ನನ್ನ ಗುರು ನಿತಿನ್ ಅಂತ. ನಮ್ಮಲ್ಲಿ ಸದಸ್ಯತ್ವ ಇಲ್ಲ, ಬದಲಾಗಿ ಭಾವನೆಗಳಿದಾವೆ, ಭಾವನಾತ್ಮಕ ಸಂಬಂಧಗಳಿದೆ. There is no membership, only relationship ಅಂತ ಹೇಳ್ತಾರೆ ನರೇಂದ್ರ ಮೋದಿ. ನಿತಿನ್ ನಬಿ ಅಧಿಕಾರ ಸ್ವೀಕಾರ. ನಿತಿನ್ ಯಾರು? ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವರ ಆಯ್ಕೆ ಆಯಿತು. ಕೇವಲ ಅಧ್ಯಕ್ಷರ ಜವಾಬ್ದಾರಿ ಕೇವಲ ಪಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ. ಎನ್ಡಿಎ ಒಕ್ಕೂಟದಲ್ಲಿ ಸಮನ್ವಯ ಸಾಧಿಸುವುದು ಅವರ ಕರ್ತವ್ಯ. ಪಕ್ಷದ ವಿಚಾರ ಬಂದ್ರೆ ನಿತಿನ್ ನನ್ನ ಬಾಸು, ನಾನು ಪಕ್ಷದ ಕಾರ್ಯಕರ್ತ. ಹುದ್ದೆಯಲ್ಲಿ ವ್ಯತ್ಯಾಸ ಇರಬಹುದು. ನಾನು ದೇಶವನ್ನ ಆಳುವ ಪ್ರಧಾನಿ, ಅವರು ಪಕ್ಷವನ್ನ ಕಾಯುವ ಸಿಪಾಯಿ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು. ಈ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸುತ್ತಾರೆ. ನಾನು ಬಿಜೆಪಿ ಕಾರ್ಯಕರ್ತ, ನಿತಿನ್ ನನ್ನ ಬಾಸ್. ಈ ಹಿಂದೆ ಜೆಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು. ಅದಾದ ನಂತರ ಸ್ಥಾನ ಬದಲಾವಣೆ ಆಯಿತು. ಈಗ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ವಿಚಾರವಾಗಿ ಮಾತನಾಡುವ ಸಂದರ್ಭ ನರೇಂದ್ರ ಮೋದಿ ಅವರು ಮನಬಿಚ್ಚಿ ಮಾತನಾಡಿದ ಸಾಲುಗಳ ಪೈಕಿ ಜನರನ್ನು ಆಕರ್ಷಣೆ ಮಾಡುತ್ತಿರುವುದು ಈ ಸಾಲುಗಳು. ಅದು ಯಾವುದು ಅಂದರೆ, ನಮ್ಮಲ್ಲಿ ಅಂದರೆ ಅದು ಬಿಜೆಪಿಯಲ್ಲೋ ಅಥವಾ ಸಂಘ ಪರಿವಾರದಲ್ಲೋ, ನಮ್ಮಲ್ಲಿ ಮೆಂಬರ್ಶಿಪ್ಪಿಗಿಂತ, ಸದಸ್ಯತ್ವಕ್ಕಿಂತ ರಿಲೇಶನ್ಶಿಪ್ಪಿಗೆ ಮಹತ್ವ ಕೊಡೋದು ಜಾಸ್ತಿ. ಅಂದರೆ ಭಾವನಾತ್ಮಕ ಸಂಬಂಧಗಳಿಗೆ ಬೆಲೆ ಕೊಡೋದು ಜಾಸ್ತಿ ಅಂತ. ಸಂಬಂಧಗಳ ಮೌಲ್ಯಗಳನ್ನು ವಿವರಿಸಿದ್ರು ನರೇಂದ್ರ ಮೋದಿ ಅವರು. ಬಿಜೆಪಿ ಅಧ್ಯಕ್ಷರಿಗೆ ಅಭಿನಂದನೆಗಳು, ಜೊತೆಗೆ ಅವರು ಪಕ್ಷವನ್ನು ಮತ್ತೆ ಸಮನ್ವಯತೆಯನ್ನ ಸರಿಯಾಗಿ ನಿಭಾಯಿಸ್ತಾರೆ ಅನ್ನೋ ಭರವಸೆ ನನ್ನಲ್ಲಿದೆ ಅಂತ ಹೇಳ್ತಾರೆ. ಆದರ್ಶ ಬದಲಾಗದು ಎಂದ ನರೇಂದ್ರ ಮೋದಿ. ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ಸ್ವೀಕಾರ. ಪಕ್ಷದ ಪರಂಪರೆಯನ್ನು ಮುಂದುವರಿಸುವ ಮಿಲೇನಿಯಲ್ ಎಂದ ಮೋದಿ. ಬಿಜೆಪಿ ಅಧ್ಯಕ್ಷರ ಜವಾಬ್ದಾರಿ ಕೇವಲ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಎನ್ಡಿಎ ಒಕ್ಕೂಟದಲ್ಲಿ ಸಮನ್ವಯ ಸಾಧಿಸುವುದು ಅವರ ಕರ್ತವ್ಯ. ಪಕ್ಷದ ವಿಚಾರ ಬಂದರೆ ನಿತಿನ್ ನನ್ನ ಬಾಸು, ನಾನು ಪಕ್ಷದ ಕಾರ್ಯಕರ್ತ. ನಬೀನ್ ಅವರಿಗೆ ವಹಿಸಿದ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೆ ಅನ್ನೋ ಭರವಸೆ ಮತ್ತು ಕಠಿಣ ವಿಶ್ವಾಸ ನನ್ನಲ್ಲಿದೆ ಅಂಥೇಳಿ ನರೇಂದ್ರ ಮೋದಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಅವರ ಮೇಲಿರತಕ್ಕಂತಹ ಗೌರವವನ್ನು ಕೂಡ ವಿವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.